ಹಾಯ್ ವೆಲ್ಕಮ್ ಟು MB ಟೆಕ್ ಇನ್ ಕನ್ನಡ. ಇವಾಗ ದಸರಾದಲ್ಲಿ ಬಿಗ್ ವಿಲನ್ ಡೇ ಸೇಲು, ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ ಯಾರೆಲ್ಲ ಫೋನ್ ತೊಗೊಂಡಿಲ್ಲ ಅಂತ ಸ್ವಲ್ಪ ಫೀಲ್ ಮಾಡ್ತಿದ್ದಾರಲ್ಲ, ಅವರಿಗೆ ದೀಪಾವಳಿ ಸೇಲ್ ಬಂದಾಗಿದೆ ಅಂತ ಹೇಳ್ಬೋದು. ದೀಪಾವಳಿ ಸೇಲಲ್ಲಿ ನಿಮಗೆ ಯಾವ್ಯಾವ ಬೆಸ್ಟ್ ಫೋನ್ಸ್ಗಳು ದಸರಾಗಿಂತ ಇದರಲ್ಲಿ ನಿಮಗೆ ಬೆಟರ್ ಡಿಸ್ಕೌಂಟಲ್ಲಿ ಸಿಗುವಂಥ ಫೋನ್ಸ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿದ ತನಕ ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫ್ಲಿಪ್ಕಾರ್ಟಲ್ಲಿ ನಿಮಗೆ ದಿವಾಲಿ ಸೇಲಲ್ಲಿ ಇವಾಗ SBI ಕ್ರೆಡಿಟ್ ಕಾರ್ಡ್ ಆಗಲಿ ಡೆಬಿಟ್ ಕಾರ್ಡ್ ಮೇಲೆ ಡಿಸ್ಕೌಂಟ್ ಸಿಗ್ತಾಯಿದೆ, ಹ್ಯೂಜ್ ಡಿಸ್ಕೌಂಟು. ಉದಾಹರಣೆಗೆ ನಥಿಂಗ್ ಫೋನ್ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಅರೌಂಡ್ 40,000 ಬಜೆಟಲ್ಲಿ ತೊಗೊಳ್ಳೋಂಥ ಫೋನ್ನ ನೀವು 30-25,000 ಬಜೆಟಲ್ಲಿ ತೊಗೋಬೋದು. ನೆಕ್ಸ್ಟ್ 25,000 ಬಜೆಟಲ್ಲಿ ನಿಮಗೆ ನಥಿಂಗ್ ಫೋನ್ 3A Pro, ಇದು ನಿಮಗೆ ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ಸೆಗ್ಮೆಂಟ್ ಫೋನ್ ಆಗುತ್ತೆ 25,000 ಬಜೆಟಲ್ಲಿ. ಇದರಲ್ಲಿ ನಿಮಗೆ ಪೆರಿಸ್ಕೋಪಿಕ್ ಲೆನ್ಸಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾಸ್ ಆಗಲಿ ತುಂಬ ಒಳ್ಳೆಯ ಫೀಚರ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ಇದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ನೋಡಿದರೆ 25,000 ಬಜೆಟಲ್ಲಿ ಇದನ್ನು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ 20,000 ಬಜೆಟಲ್ಲಿ ನಿಮಗೆ P3 ಅಲ್ಟ್ರಾ ಬರುತ್ತೆ. ಇದು ನಿಮಗೆ ಗೇಮ್ಸ್ ಆಗಲಿ ಮತ್ತು ಕ್ಯಾಮ್ರಾಸ್ ಆಗಲಿ ಎರಡನ್ನೂ ಮೀಡಿಯಮ್ಸ್ ಲೆವೆಲಲ್ಲಿ ಹ್ಯಾಂಡಲ್ ಮಾಡುತ್ತೆ. ಇದು ನಿಮಗೆ 20,000 ಬಜೆಟಲ್ಲಿ ನೋಡ್ಬೋದು, ಕನ್ಸಿಡರ್ ಮಾಡಬಹುದು. ಬಟ್ ನಿಮಗೆ ಇದಕ್ಕಿಂತ ಬೆಟರ್ ಡಿಸ್ಕೌಂಟಲ್ಲಿ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇರುವಂಥ ಫೋನ್ ಅಂದರೆ ಒಪ್ಪೋ K13 ಟರ್ಬೋ. ಇದು ರೀಸೆಂಟಾಗಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನು. ಇದಕ್ಕೆ ಇನ್ನೂ ಅಪ್ಡೇಟ್ಸ್ ಆಗಲಿ ಫೀಚರ್ಸ್ ಆಗಲಿ ತುಂಬ ಬರುತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ. ಬಟ್ P3 ಅಲ್ಟ್ರಾ ನಿಮಗೆ 1 ಇಯರ್ ಬ್ಯಾಕ್ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನು. ಹಾಗಾಗಿ ನಾನು ಕನ್ಸಿಡರ್ ಸಜೆಷನ್ ಏನಂದರೆ ಒಪ್ಪೋ K13 ಟರ್ಬೋ ನಿಮಗೆ 19,000 ಬಜೆಟಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8450 ಪ್ರೊಸೆಸರ್. ನಿಮಗೆ ಗೇಮಿಂಗಾಗಿ 19,000 ಬಜೆಟಲ್ಲಿ ಯಾರಾದ್ರು ನೋಡ್ತಿದ್ರೆ ಈ ಫೋನ್ ನಿಮಗೆ ಬೆಸ್ಟ್ ಆಗುತ್ತೆ. 15,000-16,000 ಬಜೆಟಲ್ಲಿ ನಿಮಗೆ ಮೋಟೋರೋಲಾ G86 ಪವರ್ ಬರುತ್ತೆ ಮತ್ತು ರಿಯಲ್ಮಿ P3 Pro ಬರುತ್ತೆ. ಈ ಎರಡು ಸ್ಮಾರ್ಟ್ಫೋನ್ ಕೂಡ ನಿಮಗೆ ಆ ಪ್ರೈಸ್ ಕೆಟಗರಿಯಲ್ಲಿ ಒನ್ ಆಫ್ ದಿ ಬೆಸ್ಟು. ಇದರಲ್ಲಿ ನಿಮಗೆ ಕ್ಯಾಮ್ರಾಸ್ ಬೇಕು ಮತ್ತು ಎಲ್ಲ ಚೆನ್ನಾಗಿರ್ಬೇಕು ಮೋಟೋರೋಲಾ ತೋರಿ. ಇಲ್ಲ ನಮಗೆ ಸ್ವಲ್ಪ ಗೇಮು ಆಡ್ತೀವಿ ನಾವು, ಎಲ್ಲ ಆ ಥರ ನಮಗೆ ಕ್ಯಾಮ್ರಾಸು ಚೆನ್ನಾಗಿರ್ಬೇಕು, ಗೇಮು ಆಡ್ತೀವಿ ನಾವು ಮೀಡಿಯಮ್ ಲೆವೆಲಲ್ಲಿ ಅಂದರೆ P3 Pro ತೊಗೊಳ್ಳಿ. ಇವಿಷ್ಟು ದಿವಾಳಿ ಸೇಲಲ್ಲಿ ಆಫರ್ಸ್ಗಳು. ಇದರಲ್ಲಿ ನೀವು ಯಾವ ಫೋನ್ ತೊಗೊಳ್ತೀರ ಅಂತ ಕೆಳಗಡೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಫೋನ್ಸ್ಗಳನ್ನು ಯಾವ ಥರ ತೊಗೋಬೇಕು, ಎಲ್ಲಿ ತೊಗೋಬೇಕು ಮೇಜರಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವೀಡಿಯೋನ ಫುಲ್ ಮುಗಿದ ತನಕ ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.